ಕಲಬುರಗಿಗೂ ಕಾಲಿಟ್ಟಿದೆ ಐ ಲವ್ ಮೊಹಮ್ಮದ್ ವಿವಾದ. ಆಳಂದದಲ್ಲಿ ಐ ಲವ್ ಮೊಹಮ್ಮದ್ ಬ್ಯಾನರ್ ಪ್ರತ್ಯಕ್ಷವಾಗಿದೆ. ಲಾಡ್ಲೆ ಮಶಾಕ್ ದರ್ಗಾದ ಬಳಿ ವಿವಾದಿತ ಬ್ಯಾನರ್ಗಳು ಪ್ರತ್ಯಕ್ಷವಾಗಿದೆ. ತಕ್ಷಣ ಬ್ಯಾನರ್ನ ಪೊಲೀಸರು ತೆರವು ಮಾಡಿಸಿದ್ದಾರೆ. ಕಲಬುರಗಿಯಲ್ಲೂ ಕೂಡ ಐ ಲವ್ ಮೊಹಮ್ಮದ್ ಬ್ಯಾನರ್ ವಿವಾದ ಹೆಚ್ಚಾಗಿದೆ. ಸೇಡಂ ಬಳಿಕ ಆಳಂದ ಪಟ್ಟಣದಲ್ಲಿ ಐ ಲವ್ ಮೊಹಮ್ಮದ್ ಬ್ಯಾನರ್ ಪ್ರತ್ಯಕ್ಷವಾಗಿದೆ. ಲಾಡ್ಲೆ ಮಶಾಕ್ ದರ್ಗಾ ಉರುಸ್ ನಿಮಿತ್ತ ಐ ಲವ್ ಮೊಹಮ್ಮದ್ ಬ್ಯಾನರ್ ಅಳವಡಿಕೆ ಮಾಡಲಾಗಿತ್ತು. ಈ ದರ್ಗಾದ ಬಳಿ ವಿವಾದಿತ ಬ್ಯಾನರ್ನ ಅಳವಡಿಕೆ ಮಾಡಿರೋ ವಿಷಯ ತಿಳಿತಾ ಇದ್ದ ಹಾಗೇನೆ ಬ್ಯಾನರ್ನ ಪೊಲೀಸರು ತೆರವು ಮಾಡಿಸಿದ್ದಾರೆ. ಈ ಮೂಲಕ ಯುಪಿ ಬಳಿಕ ಕಲಬುರಗಿಯಲ್ಲಿ ಈ ವಿವಾದ ಹೆಚ್ಚಾಗಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಫೋನ್ ಕನೆಕ್ಟ್ ಆಗಿದ್ದಾರೆ. ಓಂ ಪ್ರಕಾಶ್, ಕಲಬುರಗಿಯಲ್ಲೂ ಕೂಡ ಈ ಐ ಲವ್ ಮೊಹಮ್ಮದ್ ಬ್ಯಾನರ್ ವಿವಾದ ಗರಿಗೆದರಿದೆ ಅಂತ ಏನೆಲ್ಲ ಅಪ್ಡೇಟ್ ಇದೆ ಈ ಕುರಿತಾಗಿ? ಶ್ರೀಲಕ್ಷ್ಮಿ, ಇದೀಗ ಐ ಲವ್ ಮೊಹಮ್ಮದ್ ಬ್ಯಾನರ್ ವಿವಾದ ಕಲಬುರಗಿ ಕಾಲಿಟ್ಟಿರುವಂಥದ್ದು. ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಉಡುಗಿ ಗ್ರಾಮದಲ್ಲಿ ಮೊದಲು ಏನು ಈ ಒಂದು ಐ ಲವ್ ಮೊಹಮ್ಮದ್ ಅನ್ನುವಂಥ ಬ್ಯಾನರ್ ಅಳವಡಿಕೆ ಮಾಡಿದ್ರು. ಅದಾದ ಬೆನ್ನಲ್ಲೇ ಇದೀಗ ಬೇರೆ ಬೇರೆ ತಾಲೂಕಿಗೂ ಕೂಡ ಕಾಲಿಟ್ಟಿರುವಂಥದ್ದು. ಅಲ್ಲೂ ಕೂಡ ಐ ಲವ್ ಮೊಹಮ್ಮದ್ ಅನ್ನುವಂಥ ಒಂದು ಬ್ಯಾನರ್ ಏನಿದೆ ಅದು ದೊಡ್ಡದಾಗಿ ಅಳವಡಿಕೆ ಮಾಡಿ ಪ್ರದರ್ಶನ ಮಾಡಿರುವಂಥದ್ದು. ಅದು ಸಾಕಷ್ಟು ಟೀಕೆ ಟಿಪ್ಪಣಿಗಳಿಗೆ ಮತ್ತೆ ವಿರೋಧಕ್ಕೆ ಕಾರಣವಾಗಿರುವಂಥದ್ದು. ಮೊದಲು ಆ ಸೇಡಂ ಆಗಿರುವಂಥದ್ದು. ಅದಾದ ನಂತರ ಇದೀಗ ಆಳಂದ್ ಪಟ್ಟಣದಲ್ಲೂ ಕೂಡ ಏನು ಈ ಐ ಲವ್ ಮೊಹಮ್ಮದ್ ಬ್ಯಾನರ್ ಅನ್ನ ಅಳವಡಿಕೆ ಮಾಡಿರುವಂಥದ್ದು. ಆಳಂದ್ ಪಟ್ಟಣದ ಲಾಡ್ಲೆ ಮಶಾಕ್ ದರ್ಗಾದ ಉರುಸ್ ನಿಮಿತ್ತವಾಗಿ ಏನು ಮೆರವಣಿಗೆ ಹೋಗ್ತಾ ಇತ್ತು. ಆ ಸಂದರ್ಭದಲ್ಲಿ ಲಾಡ್ಲೆ ಮಶಾಕ್ ದರ್ಗಾದ ಪ್ರಮುಖ ಬೀದಿಯಲ್ಲಿ ಈ ಒಂದು ಐ ಲವ್ ಮೊಹಮ್ಮದ್ ಬ್ಯಾನರ್ ಅನ್ನ ಅಳವಡಿಕೆ ಮಾಡಿರುವಂಥದ್ದು. ಐ ಲವ್ ಮೊಹಮ್ಮದ್ ಬ್ಯಾನರ್ ಅಳವಡಿಕೆ ಮಾಡಿ ಇವರು ಮೆರವಣಿಗೆ ಮಾಡಿದ ನಂತರ ಪೊಲೀಸರಿಗೆ ಗಮನಕ್ಕೆ ಬರುತ್ತೆ ಅಂದ್ರೆ ಈ ರೀತಿಯಾದಂಥ ಒಂದು ಆ ಬ್ಯಾನರ್ ಅನ್ನ ಅಳವಡಿಕೆ ಮಾಡಿದ್ದಾರೆ ಅನ್ನುವಂಥ ವಿಚಾರ ತಿಳಿತಾ ಇದ್ದಂಗೆ ಪೊಲೀಸರು ತಕ್ಷಣ ಆ ಬ್ಯಾನರ್ ಅನ್ನ ತೆಗೆದು ಹಾಕುವಂತ ಕೆಲಸಕ್ಕೆ ಕೂಡ ಮುಂದಾಗಿರುವಂಥದ್ದು. ಆದ್ರೆ ಇದೀಗ ಹೊರ ರಾಜ್ಯದಲ್ಲಿರುವಂತ ಈ ಒಂದು ಐ ಲವ್ ಮೊಹಮ್ಮದ್ ಬ್ಯಾನರ್ ವಿವಾದ ಏನಿದೆ ರಾಜ್ಯಕ್ಕೂ ಕಾಲಿಟ್ಟಿರುವಂಥದ್ದು. ರಾಜ್ಯದ ಬೇರೆ ಬೇರೆ ಕಡೆ ಈ ರೀತಿಯಾದಂಥ ಒಂದು ಬ್ಯಾನರ್ಗಳ ಅಳವಡಿಕೆ ಕೂಡ ಆಗ್ತಾ ಇರುವಂಥದ್ದು. ಅದರಂತೆ ಕಲಬುರಗಿಯ ಹಲವು ತಾಲೂಕುಗಳಲ್ಲೂ ಕೂಡ ಇದೇ ರೀತಿಯಾದಂಥ ಐ ಲವ್ ಮೊಹಮ್ಮದ್ ಬ್ಯಾನರ್ ಅನ್ನ ಅಳವಡಿಕೆ ಮಾಡ್ತಾ ಇರುವಂಥದ್ದು. ಇದೀಗ ಹಿಂದೂ ಸಂಘಟನೆಗಳಿಗೆ ಮತ್ತೆ ಬಿಜೆಪಿಯ ಕೆಲ ಕಾರ್ಯಕರ್ತರ ಕೆಂಗಣ್ಣಿಗೆ ಇದು ಐ ಲವ್ ಮೊಹಮ್ಮದ್ ಬ್ಯಾನರ್ ಅಳವಡಿಕೆ ಆಕ್ರೋಶಕ್ಕೆ ಕಾರಣವಾಗಿರುವಂಥದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಓಂ ಪ್ರಕಾಶ್ ಡೀಟೇಲ್ಸ್ಗಾಗಿ. ಕಲಬುರಗಿಗೂ ಕಾಲಿಟ್ಟಿದೆ ಐ ಲವ್ ಮೊಹಮ್ಮದ್ ವಿವಾದ. ಆಳಂದದಲ್ಲಿ ಐ ಲವ್ ಮೊಹಮ್ಮದ್ ಬ್ಯಾನರ್ ಪ್ರತ್ಯಕ್ಷವಾಗಿದೆ. ಲಾಡ್ಲೆ ಮಶಾಕ್ ದರ್ಗಾದ ಬಳಿ ವಿವಾದಿತ ಬ್ಯಾನರ್ಗಳು ಪ್ರತ್ಯಕ್ಷವಾಗಿದೆ. ತಕ್ಷಣ ಬ್ಯಾನರ್ನ ಪೊಲೀಸರು ತೆರವು ಮಾಡಿಸಿದ್ದಾರೆ. ಕಲಬುರಗಿಯಲ್ಲೂ ಕೂಡ ಐ ಲವ್ ಮೊಹಮ್ಮದ್ ಬ್ಯಾನರ್ ವಿವಾದ ಹೆಚ್ಚಾಗಿದೆ. ಸೇಡಂ ಬಳಿಕ ಆಳಂದ ಪಟ್ಟಣದಲ್ಲಿ ಐ ಲವ್ ಮೊಹಮ್ಮದ್ ಬ್ಯಾನರ್ ಪ್ರತ್ಯಕ್ಷವಾಗಿದೆ. ಲಾಡ್ಲೆ ಮಶಾಕ್ ದರ್ಗಾ ಉರುಸ್ ನಿಮಿತ್ತ ಐ ಲವ್ ಮೊಹಮ್ಮದ್ ಬ್ಯಾನರ್ ಅಳವಡಿಕೆ ಮಾಡಲಾಗಿತ್ತು. ಈ ದರ್ಗಾದ ಬಳಿ ವಿವಾದಿತ ಬ್ಯಾನರ್ನ ಅಳವಡಿಕೆ ಮಾಡಿರೋ ವಿಷಯ ತಿಳಿತಾ ಇದ್ದ ಹಾಗೇನೆ ಬ್ಯಾನರ್ನ ಪೊಲೀಸರು ತೆರವು ಮಾಡಿಸಿದ್ದಾರೆ. ಈ ಮೂಲಕ ಯುಪಿ ಬಳಿಕ ಕಲಬುರಗಿಯಲ್ಲಿ ಈ ವಿವಾದ ಹೆಚ್ಚಾಗಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಫೋನ್ ಕನೆಕ್ಟ್ ಆಗಿದ್ದಾರೆ. ಓಂ ಪ್ರಕಾಶ್, ಕಲಬುರಗಿಯಲ್ಲೂ ಕೂಡ ಈ ಐ ಲವ್ ಮೊಹಮ್ಮದ್ ಬ್ಯಾನರ್ ವಿವಾದ ಗರಿಗೆದರಿದೆ ಅಂತ ಏನೆಲ್ಲ ಅಪ್ಡೇಟ್ ಇದೆ ಈ ಕುರಿತಾಗಿ? ಶ್ರೀಲಕ್ಷ್ಮಿ, ಇದೀಗ ಐ ಲವ್ ಮೊಹಮ್ಮದ್ ಬ್ಯಾನರ್ ವಿವಾದ ಕಲಬುರಗಿ ಕಾಲಿಟ್ಟಿರುವಂಥದ್ದು. ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಉಡುಗಿ ಗ್ರಾಮದಲ್ಲಿ ಮೊದಲು ಏನು ಈ ಒಂದು ಐ ಲವ್ ಮೊಹಮ್ಮದ್ ಅನ್ನುವಂಥ ಬ್ಯಾನರ್ ಅಳವಡಿಕೆ ಮಾಡಿದ್ರು. ಅದಾದ ಬೆನ್ನಲ್ಲೇ ಇದೀಗ ಬೇರೆ ಬೇರೆ ತಾಲೂಕಿಗೂ ಕೂಡ ಕಾಲಿಟ್ಟಿರುವಂಥದ್ದು. ಅಲ್ಲೂ ಕೂಡ ಐ ಲವ್ ಮೊಹಮ್ಮದ್ ಅನ್ನುವಂಥ ಒಂದು ಬ್ಯಾನರ್ ಏನಿದೆ ಅದು ದೊಡ್ಡದಾಗಿ ಅಳವಡಿಕೆ ಮಾಡಿ ಪ್ರದರ್ಶನ ಮಾಡಿರುವಂಥದ್ದು. ಅದು ಸಾಕಷ್ಟು ಟೀಕೆ ಟಿಪ್ಪಣಿಗಳಿಗೆ ಮತ್ತೆ ವಿರೋಧಕ್ಕೆ ಕಾರಣವಾಗಿರುವಂಥದ್ದು. ಮೊದಲು ಆ ಸೇಡಂ ಆಗಿರುವಂಥದ್ದು. ಅದಾದ ನಂತರ ಇದೀಗ ಆಳಂದ್ ಪಟ್ಟಣದಲ್ಲೂ ಕೂಡ ಏನು ಈ ಐ ಲವ್ ಮೊಹಮ್ಮದ್ ಬ್ಯಾನರ್ ಅನ್ನ ಅಳವಡಿಕೆ ಮಾಡಿರುವಂಥದ್ದು. ಆಳಂದ್ ಪಟ್ಟಣದ ಲಾಡ್ಲೆ ಮಶಾಕ್ ದರ್ಗಾದ ಉರುಸ್ ನಿಮಿತ್ತವಾಗಿ ಏನು ಮೆರವಣಿಗೆ ಹೋಗ್ತಾ ಇತ್ತು. ಆ ಸಂದರ್ಭದಲ್ಲಿ ಲಾಡ್ಲೆ ಮಶಾಕ್ ದರ್ಗಾದ ಪ್ರಮುಖ ಬೀದಿಯಲ್ಲಿ ಈ ಒಂದು ಐ ಲವ್ ಮೊಹಮ್ಮದ್ ಬ್ಯಾನರ್ ಅನ್ನ ಅಳವಡಿಕೆ ಮಾಡಿರುವಂಥದ್ದು. ಐ ಲವ್ ಮೊಹಮ್ಮದ್ ಬ್ಯಾನರ್ ಅಳವಡಿಕೆ ಮಾಡಿ ಇವರು ಮೆರವಣಿಗೆ ಮಾಡಿದ ನಂತರ ಪೊಲೀಸರಿಗೆ ಗಮನಕ್ಕೆ ಬರುತ್ತೆ ಅಂದ್ರೆ ಈ ರೀತಿಯಾದಂಥ ಒಂದು ಆ ಬ್ಯಾನರ್ ಅನ್ನ ಅಳವಡಿಕೆ ಮಾಡಿದ್ದಾರೆ ಅನ್ನುವಂಥ ವಿಚಾರ ತಿಳಿತಾ ಇದ್ದಂಗೆ ಪೊಲೀಸರು ತಕ್ಷಣ ಆ ಬ್ಯಾನರ್ ಅನ್ನ ತೆಗೆದು ಹಾಕುವಂತ ಕೆಲಸಕ್ಕೆ ಕೂಡ ಮುಂದಾಗಿರುವಂಥದ್ದು. ಆದ್ರೆ ಇದೀಗ ಹೊರ ರಾಜ್ಯದಲ್ಲಿರುವಂತ ಈ ಒಂದು ಐ ಲವ್ ಮೊಹಮ್ಮದ್ ಬ್ಯಾನರ್ ವಿವಾದ ಏನಿದೆ ರಾಜ್ಯಕ್ಕೂ ಕಾಲಿಟ್ಟಿರುವಂಥದ್ದು. ರಾಜ್ಯದ ಬೇರೆ ಬೇರೆ ಕಡೆ ಈ ರೀತಿಯಾದಂಥ ಒಂದು ಬ್ಯಾನರ್ಗಳ ಅಳವಡಿಕೆ ಕೂಡ ಆಗ್ತಾ ಇರುವಂಥದ್ದು. ಅದರಂತೆ ಕಲಬುರಗಿಯ ಹಲವು ತಾಲೂಕುಗಳಲ್ಲೂ ಕೂಡ ಇದೇ ರೀತಿಯಾದಂಥ ಐ ಲವ್ ಮೊಹಮ್ಮದ್ ಬ್ಯಾನರ್ ಅನ್ನ ಅಳವಡಿಕೆ ಮಾಡ್ತಾ ಇರುವಂಥದ್ದು. ಇದೀಗ
ಹಿಂದೂ ಸಂಘಟನೆಗಳಿಗೆ ಮತ್ತೆ ಬಿಜೆಪಿಯ ಕೆಲ ಕಾರ್ಯಕರ್ತರ ಕೆಂಗಣ್ಣಿಗೆ ಇದು ಐ ಲವ್ ಮೊಹಮ್ಮದ್ ಬ್ಯಾನರ್ ಅಳವಡಿಕೆ ಆಕ್ರೋಶಕ್ಕೆ ಕಾರಣವಾಗಿರುವಂತದ್ದು ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಓಂ ಪ್ರಕಾಶ್ ಡೀಟೇಲ್ಸ್ಗಾಗಿ. ಕಲಬುರಗಿಗೂ ಕಾಲಿಟ್ಟಿದೆ ಐ ಲವ್ ಮೊಹಮ್ಮದ್ ವಿವಾದ. ಆಳಂದದಲ್ಲಿ ಐ ಲವ್ ಮೊಹಮ್ಮದ್ ಬ್ಯಾನರ್ ಪ್ರತ್ಯಕ್ಷವಾಗಿದೆ. ಲಾಡ್ಲೆ ಮಶಾಕ್ ದರ್ಗಾದ ಬಳಿ ವಿವಾದಿತ ಬ್ಯಾನರ್ಗಳು ಪ್ರತ್ಯಕ್ಷವಾಗಿದೆ. ತಕ್ಷಣ ಬ್ಯಾನರ್ನ ಪೊಲೀಸರು ತೆರವು ಮಾಡಿಸಿದ್ದಾರೆ. ಕಲಬುರಗಿಯಲ್ಲೂ ಕೂಡ ಐ ಲವ್ ಮೊಹಮ್ಮದ್ ಬ್ಯಾನರ್ ವಿವಾದ ಹೆಚ್ಚಾಗಿದೆ. ಸೇಡಂ ಬಳಿಕ ಆಳಂದ ಪಟ್ಟಣದಲ್ಲಿ ಐ ಲವ್ ಮೊಹಮ್ಮದ್ ಬ್ಯಾನರ್ ಪ್ರತ್ಯಕ್ಷವಾಗಿದೆ. ಲಾಡ್ಲೆ ಮಶಾಕ್ ದರ್ಗಾ ಉರುಸ್ ನಿಮಿತ್ತ ಐ ಲವ್ ಮೊಹಮ್ಮದ್ ಬ್ಯಾನರ್ ಅಳವಡಿಕೆ ಮಾಡಲಾಗಿತ್ತು. ಈ ದರ್ಗಾದ ಬಳಿ ವಿವಾದಿತ ಬ್ಯಾನರ್ನ ಅಳವಡಿಕೆ ಮಾಡಿರೋ ವಿಷಯ ತಿಳಿತಾ ಇದ್ದ ಹಾಗೇನೆ ಬ್ಯಾನರ್ನ ಪೊಲೀಸರು ತೆರವು ಮಾಡಿಸಿದ್ದಾರೆ. ಈ ಮೂಲಕ ಯುಪಿ ಬಳಿಕ ಕಲಬುರಗಿಯಲ್ಲಿ ಈ ವಿವಾದ ಹೆಚ್ಚಾಗಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಫೋನ್ ಕನೆಕ್ಟ್ ಆಗಿದ್ದಾರೆ. ಓಂ ಪ್ರಕಾಶ್, ಕಲಬುರಗಿಯಲ್ಲೂ ಕೂಡ ಈ ಐ ಲವ್ ಮೊಹಮ್ಮದ್ ಬ್ಯಾನರ್ ವಿವಾದ ಗರಿಗೆದರಿದೆ ಅಂತ ಏನೆಲ್ಲ ಅಪ್ಡೇಟ್ ಇದೆ ಈ ಕುರಿತಾಗಿ? ಶ್ರೀಲಕ್ಷ್ಮಿ, ಇದೀಗ ಐ ಲವ್ ಮೊಹಮ್ಮದ್ ಬ್ಯಾನರ್ ವಿವಾದ ಕಲಬುರಗಿ ಕಾಲಿಟ್ಟಿರುವಂತದ್ದು. ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಉಡುಗಿ ಗ್ರಾಮದಲ್ಲಿ ಮೊದಲು ಏನು ಈ ಒಂದು ಐ ಲವ್ ಮೊಹಮ್ಮದ್ ಅನ್ನುವಂತ ಬ್ಯಾನರ್ ಅಳವಡಿಕೆ ಮಾಡಿದ್ರು. ಅದಾದ ಬೆನ್ನಲ್ಲೇ ಇದೀಗ ಬೇರೆ ಬೇರೆ ತಾಲೂಕಿಗೂ ಕೂಡ ಕಾಲಿಟ್ಟಿರುವಂಥದ್ದು. ಅಲ್ಲೂ ಕೂಡ ಐ ಲವ್ ಮೊಹಮ್ಮದ್ ಅನ್ನುವಂತ ಒಂದು ಬ್ಯಾನರ್ ಏನಿದೆ ಅದು ದೊಡ್ಡದಾಗಿ ಅಳವಡಿಕೆ ಮಾಡಿ ಪ್ರದರ್ಶನ ಮಾಡಿರುವಂಥದ್ದು. ಅದು ಸಾಕಷ್ಟು ಟೀಕೆ ಟಿಪ್ಪಣಿಗಳಿಗೆ ಮತ್ತೆ ವಿರೋಧಕ್ಕೆ ಕಾರಣವಾಗಿರುವಂಥದ್ದು. ಮೊದಲು ಆ ಸೇಡಂ ಆಗಿರುವಂಥದ್ದು. ಅದಾದ ನಂತರ ಇದೀಗ ಆಳಂದ್ ಪಟ್ಟಣದಲ್ಲೂ ಕೂಡ ಏನು ಈ ಐ ಲವ್ ಮೊಹಮ್ಮದ್ ಬ್ಯಾನರ್ ಅನ್ನ ಅಳವಡಿಕೆ ಮಾಡಿರುವಂಥದ್ದು. ಆಳಂದ್ ಪಟ್ಟಣದ ಲಾಡ್ಲೆ ಮಶಾಕ್ ದರ್ಗಾದ ಉರುಸ್ ನಿಮಿತ್ತವಾಗಿ ಏನು ಮೆರವಣಿಗೆ ಹೋಗ್ತಾ ಇತ್ತು. ಆ ಸಂದರ್ಭದಲ್ಲಿ ಲಾಡ್ಲೆ ಮಶಾಕ್ ದರ್ಗಾದ ಪ್ರಮುಖ ಬೀದಿಯಲ್ಲಿ ಈ ಒಂದು ಐ ಲವ್ ಮೊಹಮ್ಮದ್ ಬ್ಯಾನರ್ ಅನ್ನ ಅಳವಡಿಕೆ ಮಾಡಿರುವಂಥದ್ದು. ಐ ಲವ್ ಮೊಹಮ್ಮದ್ ಬ್ಯಾನರ್ ಅಳವಡಿಕೆ ಮಾಡಿ ಇವರು ಮೆರವಣಿಗೆ ಮಾಡಿದ ನಂತರ ಪೊಲೀಸರಿಗೆ ಗಮನಕ್ಕೆ ಬರುತ್ತೆ. ಅಂದ್ರೆ ಈ ರೀತಿಯಾದಂತ ಒಂದು ಆ ಬ್ಯಾನರ್ ಅನ್ನ ಅಳವಡಿಕೆ ಮಾಡಿದ್ದಾರೆ ಅನ್ನುವಂಥ ವಿಚಾರ ತಿಳಿತಾ ಇದ್ದಂಗೆ ಪೊಲೀಸರು ತಕ್ಷಣ ಆ ಬ್ಯಾನರ್ ಅನ್ನ ತೆಗೆದು ಹಾಕುವಂತ ಕೆಲಸಕ್ಕೆ ಕೂಡ ಮುಂದಾಗಿರುವಂಥದ್ದು. ಆದ್ರೆ ಇದೀಗ ಹೊರ ರಾಜ್ಯದಲ್ಲಿರುವಂತ ಈ ಒಂದು ಐ ಲವ್ ಮೊಹಮ್ಮದ್ ಬ್ಯಾನರ್ ವಿವಾದ ಏನಿದೆ ರಾಜ್ಯಕ್ಕೂ ಕಾಲಿಟ್ಟಿರುವಂಥದ್ದು. ರಾಜ್ಯದ ಬೇರೆ ಬೇರೆ ಕಡೆ ಈ ರೀತಿಯಾದಂತ ಒಂದು ಬ್ಯಾನರ್ಗಳ ಅಳವಡಿಕೆ ಕೂಡ ಆಗ್ತಾ ಇರುವಂಥದ್ದು. ಅದರಂತೆ ಕಲಬುರಗಿಯ ಹಲವು ತಾಲೂಕುಗಳಲ್ಲೂ ಕೂಡ ಇದೇ ರೀತಿಯಾದಂತ ಐ ಲವ್ ಮೊಹಮ್ಮದ್ ಬ್ಯಾನರ್ ಅನ್ನ ಅಳವಡಿಕೆ ಮಾಡ್ತಾ ಇರುವಂಥದ್ದು. ಇದೀಗ ಹಿಂದೂ ಸಂಘಟನೆಗಳಿಗೆ ಮತ್ತೆ ಬಿಜೆಪಿಯ ಕೆಲ ಕಾರ್ಯಕರ್ತರ ಕೆಂಗಣ್ಣಿಗೆ ಇದು ಐ ಲವ್ ಮೊಹಮ್ಮದ್ ಬ್ಯಾನರ್ ಅಳವಡಿಕೆ ಆಕ್ರೋಶಕ್ಕೆ ಕಾರಣವಾಗಿರುವಂಥದ್ದು ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಓಂ ಪ್ರಕಾಶ್ ಡೀಟೇಲ್ಸ್ಗಾಗಿ. ಕಲಬುರಗಿಗೂ ಕಾಲಿಟ್ಟಿದೆ ಐ ಲವ್ ಮೊಹಮ್ಮದ್ ವಿವಾದ. ಆಳಂದದಲ್ಲಿ ಐ ಲವ್ ಮೊಹಮ್ಮದ್ ಬ್ಯಾನರ್ ಪ್ರತ್ಯಕ್ಷವಾಗಿದೆ. ಲಾಡ್ಲೆ ಮಶಾಕ್ ದರ್ಗಾದ ಬಳಿ ವಿವಾದಿತ ಬ್ಯಾನರ್ಗಳು ಪ್ರತ್ಯಕ್ಷವಾಗಿದೆ. ತಕ್ಷಣ ಬ್ಯಾನರ್ನ ಪೊಲೀಸರು ತೆರವು ಮಾಡಿಸಿದ್ದಾರೆ. ಕಲಬುರಗಿಯಲ್ಲೂ ಕೂಡ ಐ ಲವ್ ಮೊಹಮ್ಮದ್ ಬ್ಯಾನರ್ ವಿವಾದ ಹೆಚ್ಚಾಗಿದೆ. ಸೇಡಂ ಬಳಿಕ ಆಳಂದ ಪಟ್ಟಣದಲ್ಲಿ ಐ ಲವ್ ಮೊಹಮ್ಮದ್ ಬ್ಯಾನರ್ ಪ್ರತ್ಯಕ್ಷವಾಗಿದೆ. ಲಾಡ್ಲೆ ಮಶಾಕ್ ದರ್ಗಾ ಉರುಸ್ ನಿಮಿತ್ತ ಐ ಲವ್ ಮೊಹಮ್ಮದ್ ಬ್ಯಾನರ್ ಅಳವಡಿಕೆ ಮಾಡಲಾಗಿತ್ತು. ಈ ದರ್ಗಾದ ಬಳಿ ವಿವಾದಿತ ಬ್ಯಾನರ್ನ ಅಳವಡಿಕೆ ಮಾಡಿರೋ ವಿಷಯ ತಿಳಿತಾ ಇದ್ದ ಹಾಗೇನೆ ಬ್ಯಾನರ್ನ ಪೊಲೀಸರು ತೆರವು ಮಾಡಿಸಿದ್ದಾರೆ. ಈ ಮೂಲಕ ಯುಪಿ ಬಳಿಕ ಕಲಬುರಗಿಯಲ್ಲಿ ಈ ವಿವಾದ ಹೆಚ್ಚಾಗಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಫೋನ್ ಕನೆಕ್ಟ್ ಆಗಿದ್ದಾರೆ. ಓಂ